ನಮಗೇನಂತಂದರೆ BJP ಗೌರ್ಮೆಂಟ್ ಬಂದಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಗೆ ನೋಡಿ. ಮೊದಲಿಗಿನ್ನ ಈಗ BJP ಸರ್ಕಾರ ಬಂದ ಮೇಲೆ ನಮ್ಮ ದೇಶ ಸೈಲೆಂಟಾಗಿರೋದು. ಅದಕ್ಕೆ ಮುಂಚೆ ನಾವು ನೋಡಿದ್ದೀವಲ್ಲ ಬೇಕಾದಷ್ಟು, ನಿಮಗೆ ಗೊತ್ತಿರಬೇಕು. BJP ಸರ್ಕಾರನೇ ನಮಗೆ ಚೆಂದ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕಾ ಅಥವಾ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕಾ? ಮೋದಿ ಓಕೆ, ಮೋದಿ 100% ಗುಡ್ ಪರ್ಸನ್. ಅವ್ರು ಮಾಡೋದು ಏನಕ್ಕೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಸರ್. ನಾವು ಬಡವರೇ, ಡ್ರೈವರ್ ಕೆಲಸ ಮಾಡೋದು, ಸಾಮಾನ್ಯ ಡ್ರೈವರು, ಬಸ್ ಡ್ರೈವರ್ ನಾವು. ಮೋದಿ ಬಂದ ಮೇಲೆ ಏನೇನಾಗಿದೆ, ಏನು ಆಗಬಾರ್ದು, ಏನು ಆಗುತ್ತೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಮೋದಿ ತುಂಬ ಒಳ್ಳೆ ಪರ್ಸನ್ನು, ಒಳ್ಳೆಯದೇ ಮಾಡ್ತಿದ್ದಾರೆ ಬಡವರು. ಅದು ಕೆಲವು ಜನಕ್ಕೆ ಆ ಥರ ಜಾಸ್ತಿ ಗೊತ್ತಾಗಲ್ಲ ಪಾಪ. ತಿಳುವಳಿಕೆ ಇಲ್ದಿರೋರು ಏನು ಮಾಡ್ತಾರೆ, ಅಯ್ಯೋ ಮೋದಿ ಬಂದ್ಬಿಟ್ರು ರೇಟ್ ಜಾಸ್ತಿ ಆಗುತ್ತೆ. ರೇಟ್ ಏನಕ್ಕೆ ಜಾಸ್ತಿ ಆಗುತ್ತೆ ಅಂತ ಅದು ನಮಗೆ ಗೊತ್ತು ಅಲ್ಲ. ಕೆಲವರು ಫ್ರೀ ಕೊಡ್ತೀವಿ ಅಂದರೆ ಎಲ್ಲಿಂದ ಕೊಡ್ತಾರೆ ಫ್ರೀ? ಅಲ್ಲ, ಅವ್ರ ಜೇಬಿಂದ ಏನಾರು ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮಿಂದಾನೇ, ಪಬ್ಲಿಕ್ಕಿಂದ ಹೋಗೋ ದುಡ್ಡನ್ನ ಅದರೊಳಗೆ 40% ತೊಗೊಂಡು 30% ಬೇರೆದಕ್ಕೆ ಖರ್ಚು ಮಾಡಿಕೊಂಡು 10% ನಮಗೆ ಫ್ರೀ ಕೊಡ್ತೀವಿ. ಅದು ಜನಗಳು ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದು ಏನಂತಂದರೆ ನನಗೆ, ನನ್ನ ಅನುಭವಕ್ಕೆ, ನಾನು ಓದಿಲ್ಲ ನೋಡಿರಿ, ಬರೀ 2ನೇ ಕ್ಲಾಸ್ ಓದಿರೋದು. ನಮ್ಗೆ ಎಲ್ಲ ಥರದ್ದು ಅನುಭವ ಇದೆ. ಮೋದಿ ಬಂದ ಮೇಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದು 100%. ಇದು ನಿಜ. ಮೋದಿನೇ ಬರಬೇಕು, ಆಗಬೇಕು, ಅವರೇ ಆಗ್ತಾರೆ. ಈ ಸರಿ ಕಡಿಮೆ ಬಗ್ಗೆ ಕಾರಣ ನಾವುಗಳೇ. ನಾವು ಸರಿ ಅವ್ರು ಮಾಡಿದ್ರೆ ಒಳ್ಳೆಯದೆಲ್ಲ ಮಾಡ್ಬಿಟ್ಟಿವಿ. ನಮಗೆ ಮೆಮೊರಿ ತುಂಬ ಶಾರ್ಟ್ ಮೆಮೊರಿ. ದೇಶಕ್ಕೆ ಇಂಥ ಪ್ರಧಾನಮಂತ್ರಿ ಸಿಗೋದೇ ಅಪರೂಪ. ಸಿಕ್ಕವರನ್ನು ನಾವು ಚೆನ್ನಾಗಿ ಬೆಂಬಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು. ಈಗ ಕೊಯಿಲಿಷನ್ ಗೌರ್ಮೆಂಟಲ್ಲಿ ಹೆಂಗಾಗುತ್ತೋ, ಮೋದಿಗೆ ಪವರ್ಸ್ ಕಡಿಮೆ ಇರುತ್ತೆ. ಮೆಜಾರಿಟಿ ಇರೋದು BJP, ಇವರು ಸಪೋರ್ಟ್ ಕೊಡ್ತಾರೆ. ಮೈನಾರಿಟಿ ಪಾರ್ಟಿ ಪ್ರೆಸಿಡೆಂಟ್ ಅದನ್ನು ಕೊಡೋದು ತಪ್ಪು. ಮೋದಿನೇ ಬರಬೇಕು ಸರ್. ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ. ಈಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಸರ್ ಕಂಪ್ಯಾರಿಸನೇ ಇಲ್ಲ. ಮೋದಿ ಇಸ್ ಮೋದಿ. ಮೋದಿನೇ ಬರಬೇಕು, ಅವರೇ ಬರ್ತಾರೆ 100%. ದೇಶ ಒಂದೇ ಸರ್. ಕಲ್ಯಾಣ ಅದೆಲ್ಲ ಕೇಳಕ್ಕೆ ಹೋಗಿ ಇಡೀ ದೇಶಕ್ಕೆ ಒಂದೇ ಪ್ರೈಮ್ ಮಿನಿಸ್ಟರ್. ಆ ಭಾಗದಲ್ಲಿ ಆಗ್ತಾರೆ, ಈ ಭಾಗದಲ್ಲಿ ಆಗ್ತಾರೆ, ಎಲ್ಲ ಭಾಗದಲ್ಲಿ ಅವರು ಇರ್ತಾರೆ. ಇದರಲ್ಲಿ ನಮ್ಮಲ್ಲಿ ಕ್ಯಾಸ್ಟಿಸಮ್ ಒಂದು ಹೋಗ್ಬೇಕು. ಕ್ಯಾಸ್ಟಿಗೆ ಹೋದ್ರೆ ಬೆಸ್ಟ್. ಅದು ನಮ್ಮ ದೇಶಕ್ಕೆ ಒಳ್ಳೇದು. ಎಲ್ಲ ಭ್ರಷ್ಟಾಚಾರ ತುಂಬ ತುಳಿತಿದೆ. ಯಾರು ಅನ್ನಿಸಿಲ್ಲ ರೀ. ರಾಜಕೀಯ ಅಂದರೆ ಯಾರೂ ಅನ್ನಿಸಿಲ್ಲ. ಭ್ರಷ್ಟಾಚಾರ ಎಲ್ಲಿ ನೋಡೋದು ದುಡ್ಡು, ಭ್ರಷ್ಟಾಚಾರ. ಅವ್ರ ಮನೆ, ಅವ್ರ ಕುಟುಂಬ, ಅವ್ರು ಬೆಳಿಬೇಕು, ಅವ್ರು ಚೆನ್ನಾಗಿರ್ಬೇಕೇ ವಿನಃ ಜನಗಳು ಉಳಿತಿಗೆ ಯಾರೂ ಏನೂ ಒಳ್ಳೇದು ಮಾಡಿಲ್ಲ. ಅದಕ್ಕೋಸ್ಕರ ಜನಗಳಿಗೂ ಬೇಜಾರು. ಯಾರು ಕೆಟ್ಟವ್ರು, ಯಾರು ಒಳ್ಳೆಯವರು, ಯಾಕೆ ಡಿಸಿಷನ್ ತೊಗೋತಾರೆ ಅಲ್ವಾ? ಇವರು ಕುತಂತ್ರಿಗೆ ಮಾಡಿಕೊಂಡು ನಾನಾ ಥರ ಇವರು ಆಕ್ಟಿಂಗ್ಗಳೇ ಜಾಸ್ತಿ ಆಯಿತು. ಜನಗಳು ನೋಡೋರೆ, ಜನಗಳು ನೋಡಿ ಬೇಜಾರಾಗ್ಬಿಟ್ಟು ಯಾವುದೋ ಒಂದು ಎಲೆಕ್ಷನ್ ಮಾಡಿ ಕೂರಿಸ್ತಾರೆ. ಹೀಗಾಗಿ ಅತಂತ್ರ ಕೂರಿಸ್ತಾರೆ. ಸರ್, ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಬೇಕಾ ಅಥವಾ ರಾಹುಲ್ ಗಾಂಧಿ ಅವರು ಆಗಬೇಕಾ? ನಮ್ಮ ಪ್ರಕಾರ ನರೇಂದ್ರ ಮೋದಿಯವರು ಒಳ್ಳೆ ಸಭ್ಯತೆ ಉತ್ತಮ ವ್ಯಕ್ತಿನೇ. ಬಟ್ ನಮ್ಮ ಜನಗಳು ಹೇಳಿದ್ನಲ್ಲ, 100 ಜನ 100 ಥರ ಆಕ್ಟಿಂಗ್ಗಳು ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ತುಂಬ ಒಳ್ಳೆಯದೇನೆ. ಈಗಿನ ಯಾಕಂದರೆ 10 ವರ್ಷ ರಿಸಲ್ಟ್ ನೋಡಿದ್ರೆ, ಅವರು ಮಾಡಿರೋ ಕಾರ್ಯಗಳು ನೋಡಿದ್ರೆ ಒಂಥರ ತುಂಬ ಖುಷಿಯಾಗುತ್ತೆ. ಅವ್ರು ಮುಂದಕ್ಕಿದ್ರೂ ತುಂಬ ಒಳ್ಳೆಯದೇನೆ ರೀ, ಅದಂತೂ ಸತ್ಯ ಹೇಳ್ಬೋದು. ಪ್ರಧಾನಿ ನರೇಂದ್ರ ಮೋದಿ ತುಂಬ ಒಳ್ಳೆಯದು. ಸರ್, ಈ ಬಾರಿ ಒಕ್ಕೂಟ ಇದೆ, NDA ಒಕ್ಕೂಟ ಮೆಜಾರಿಟಿ ಬಂದಿದೆ ಈಗಾಗಲೇ. ಬಟ್ ಈಗಾಗಲೇ ಚಂದ್ರಬಾಬು ನಾಯ್ಡು ಅವ್ರಿಗೆ ಗಾಳ ಆಗ್ತಾ ಇದ್ದಾರೆ, ಅವ್ರಿಗೆ ಆಲಿಸಬೇಕು ಅಂತ. ಹಾಗಾದರೆ ಚಂದ್ರಬಾಬು ನಾಯ್ಡು ಅವರು ಏನಾದರೂ ನನಗೆ ಪ್ರಧಾನಿ ಹುದ್ದೆ ಕೊಡು ಅಂತಂದರೆ ಮೋದಿ ಅವರು ಕೊಡ್ತಾರೆ? ನಾವು ಹೇಳೋಕ್ಕಾಗಲ್ಲ. ನಾವು ಸಾಮಾನ್ಯ ಪ್ರಜೆಯಾಗಿ ಅದು ದೊಡ್ಡ ಅವ್ರ ವ್ಯವಹಾರಗಳಿದೆ, ನಾವು ಹೇಳೋಕ್ಕಾಗಲ್ಲ. ನಾವೇನಪ್ಪ ಅಂದರೆ ಕೂತ್ಕೊಂಡು ನೋಡ್ತಾ ಇರ್ಬೋದು ಅಷ್ಟೇ ವಿನ ಅವ್ರು ದೊಡ್ಡವ್ರದ್ದು ಅದು ಅಲ್ಲಿ ಏನು ರಾಜಕೀಯ ನಡೀತೋ ನಮಗಂತೂ ಗೊತ್ತಾಗಲ್ಲ. ಬಿಟ್ಟು ಕೊಡಲೂಬೋದು, ಪರಿಸ್ಥಿತಿ ಅನಿವಾರ್ಯ ಆಗಿದೆ ಈಗ. ಇಲ್ಲ ಅಂತಂದರೆ ಅವರು ಒಪ್ಪಂದ ಮಾಡಿಕೊಂಡ್ರೆ ಅವರಿಗೆ ಪ್ರಧಾನಮಂತ್ರಿ ಅವರೇ ಪಟ್ಟ ಕೊಡ್ಬೋದು. ಏನೇ ಆಗಲಿ, ಯಾರೇ ಆಗಲಿ, ಒಟ್ಟಿನಲ್ಲಿ ಒಳ್ಳೆ ಆಡಳಿತ ಕೊಡಬೇಕು. ನಮ್ಮ ದೇಶನ ಜನಗಳು ಅಕ್ಕಪಕ್ಕ ಬೇರೆ ದೇಶಗಳು ಆಡ್ಕೊಳ್ಳೋ ಅನ್ಕೊಳ್ಳೋ ಥರ ಮಾಡಬಾರ್ದು. ಇಲ್ಲ, ಪ್ರಧಾನಮಂತ್ರಿ ಮೋದಿಜಿ ಅವರು ಖಂಡಿತ ಪ್ರೈಮ್ ಮಿನಿಸ್ಟರ್ ಆಗಿ ಆಗ್ತಾರೆ. ಯಾಕಂದರೆ 272 ಬೇಕಾಗಿರೋದು ಆಫ್ ಮಾಡ್ತಿಲ್ಲ, ಹಂಗಾಗಿ ಅವ್ರು ಬಂದೇ ಬರ್ತಾರೆ. ಒಂದು ಏನಪ್ಪ ಅಂತಂದರೆ, ನರೇಂದ್ರ ಮೋದಿಗೆ ಇರ್ತಕ್ಕಂಥ ಕೆಪಾಸಿಟಿ ಬೇರೆ ಯಾವುದೇ ಪಕ್ಷಕ್ಕಾಗಲಿ ಲೀಡರ್ಸ್ಗಾಗಲಿ ಇಲ್ಲ. ಯಾರು ಬೇರೆ ಅದರ್ ಲೀಡರ್ಸ್ ಆರ್ ನಾಟ್ ದೇರ್ ಇನ್ ಇಂಡಿಯಾ ಟು ಹೆಡ್ ಆ್ಯಸ್ ಪ್ರೈಮ್ ಮಿನಿಸ್ಟರ್. ಈಗಾಗಲೇ ಒಕ್ಕೂಟ ಇದೆ ಸರ್. ಈಗಾಗಲೇ ಒಕ್ಕೂಟ, NDA ಒಕ್ಕೂಟದಲ್ಲಿ ಚಂದ್ರಬಾಬು ನಾಯ್ಡು ಅವರು ಮನವೊಲಿಸ್ತಾ ಇದ್ದಾರೆ ಈಗಾಗಲೇ. ಒಂದು ವೇಳೆ ಚಂದ್ರಬಾಬು ನಾಯ್ಡು ಅವರು ತಿರುಗಿ ನನಗೆ ಪ್ರಧಾನಮಂತ್ರಿ ಹುದ್ದೆ ಬೇಕು ಅಂತ ಕೇಳಿದ್ರೆ ಮೋದಿ ಅವರು ಕೊಟ್ಬಿಡ್ಬೋದಾ? ಇಲ್ಲ, ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆಲ್ರೆಡಿ ಒಪ್ಪಂದ ಮಾಡುವಾಗಲೇ ಅವ್ರು ಮಾಡ್ಕೊಂಡಿರ್ತಾರೆ, ಈ ಥರ NDA ಕೂಟದಲ್ಲಿ ನಮಗೆ ಸಪೋರ್ಟ್ ಕೊಡಿ ಅಂತ. ಹಂಗಾಗಿ ಹೋಗಿ ಅವರು CM ಆಗೋಕ್ಕೆಲ್ಲ ಕ್ಯಾಂಪೇನ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಇರೋದ್ರಿಂದ ಅವ್ರು ಆ ಥರ ಕೇಳೋಕ್ಕೆ ಸಾಧ್ಯತೆನೇ ಇಲ್ಲ. ಸರ್, ನಿಮಗೆ ನಿತೀಶ್ ಕುಮಾರ್ ಅವ್ರು ಗೊತ್ತಾ?
ಅವರು ಈಗಾಗಲೇ ಇಂಡಿಯಾ ಒಕ್ಕೂಟದವರು ನಿಮಗೆ ಉಪ ಪ್ರಧಾನಮಂತ್ರಿ ಹುದ್ದೆ ಕೊಡ್ತೀವಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತಿದ್ದಾರೆ. ಹಾಗಾದ್ರೆ ಅವರು ಹೋಗ್ಬೋದು ಅಂತೀರಾ? ಸಪೋಸ್ ಅವ್ರು ಹೋದ್ರೂ ಏನು ಚಿಂತೆ ಏನಿಲ್ಲ. ನಮ್ಮಲ್ಲಿ ಬೇಕಾಗಿರೋ ನಂಬರ್ಸ್ ಇದೆ, ಅವ್ರದ್ದು 16-17 ನಂಬರ್ ಏನೋ ಇದೆ. ಹಂಗಾಗಿ ಅವ್ರು ಹೋದ್ರೂ ಏನು ತೊಂದರೆ ಇಲ್ಲ. ಈಗ ಪ್ರಾಬ್ಲಮ್ ಈ ಸತಿ ಏನಾಗಿದೆ ಅಂದರೆ, ಇವ್ರು ಬಂದು ಫ್ರೀ ಪೀಸ್ ಕೊಡ್ತೀನಿ ಜನಗಳಿಗೆಲ್ಲ ಮೈಂಡ್ ವಾಶ್ ಮಾಡಿದ್ದಾರೆ. 8,500 ಕೊಡ್ತೀನಿ ಕಟ್ ಅಂತ ಹೇಳಿದ್ರಲ್ಲ ರಾಹುಲ್ ಗಾಂಧಿ ಅವರು. ಹಂಗಾಗಿ ಜನಗಳೆಲ್ಲ ಫ್ರೀಸ್ಗೆ ಇಷ್ಟಪಟ್ಟಿದ್ದಾರೆ. ನಮ್ಮ ದೇಶ ಡೆವಲಪ್ಮೆಂಟ್ ಆಗಬೇಕು, ಫ್ರೀ ಇಲ್ಲದೆ ನಾವು ಮಾಡಬೇಕು ಅಂತ ಭಾವನೆ ಇಲ್ಲ. ಆಮೇಲೆ ಮೈನಾರಿಟಿ ವೋಟೂ ತುಂಬ 29-30% ಮೈನಾರಿಟಿ ವೋಟೆಲ್ಲ IND ಡಾಟ್ಗೆ ಹೋಗಿದೆ. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ಫ್ರೀ ಭಾಗ್ಯ ಏನಾದ್ರು ವರ್ಕೌಟ್ ಆಯ್ತಾ ಅಂತ? ಕಲ್ಯಾಣ ಭಾಗ್ಯದಲ್ಲಿ ಖಂಡಿತ ಫ್ರೀ ಭಾಗ್ಯ ವರ್ಕೌಟ್ ಆಗಿದೆ. ಹಂಗಾಗಿ ಅವರು ಕಾಂಗ್ರೆಸ್ಗೆ ಫೇವರ್ ಮಾಡೋರು. ಏನಾದರೂ ಖರ್ಗೆ ಅವ್ರದ್ದು ಏನಾದ್ರು ಕಮಲ್ ಅಂತ? ಖರ್ಗೆ ಅವ್ರದ್ದು ಕಮಲ್ ಅಂದರೆ ಯೂಶಲ್ ಲಾಸ್ಟ್ ಟೈಮ್ BJP ಪಡ್ಕೊಂಡಿತ್ತು 5 ರಾಜ್ಯನೂ. ಈ ಸತಿ ಆಲ್ಟರ್ನೇಟ್ ಮಾಡಿದ್ದಾರೆ. ಅವರು ಆಲ್ಟರ್ನೇಟ್ ಆಗಿ ಇವ್ರಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಬಟ್ ಕಳೆದ ಬಾರಿ ಹೋಲಿಸೋದಾದ್ರೆ ಈ ಬಾರಿ 99 ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಲಾಸ್ಟ್ ಒಂದು ಲೋಕಸಭಾ ಎಲೆಕ್ಷನ್ ಅಲ್ಲಿ ತೀರಾ ಕಡಿಮೆ ಇತ್ತು. ಹೌದು, ಅದೇ 19 ಈಗ ಲಾಸ್ಟ್ ಬಾರಿ 2019 153 ಸೀಟ್ಸು NDA BJP ಪಡ್ಕೊಂಡಿತ್ತು. ಅದರಲ್ಲಿ ಈಗ 53 ಸೀಟ್ಸು ರಾಜಸ್ಥಾನ ಕಾಂಗ್ರೆಸ್ನ ಧೂಳಿಪಟ ಮಾಡೋಕೆ ಹೋಗ್ತಾ ಇತ್ತು. ಅದೇನೆ ಆ ಉತ್ತರ ಪ್ರದೇಶದಲ್ಲಿರೋ 44 ನಂಬರ್ಸು ಮೈನಸ್ ಆಗಿದೆ. ಪ್ಲಸ್ ರಾಜಸ್ಥಾನಲ್ಲಿ ಕಳ್ಕೊಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಕಳ್ಕೊಂಡಿದ್ದಾರೆ. ಸರ್, ಈ ವಿಷಯಕ್ಕೆ ಹೇಳಬೇಕು ಅಂದರೆ ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಇದು ಮಾಡಿದ್ದಾರೆ. ಗ್ಯಾರಂಟಿಗಳು ಎಲ್ಲ ಸ್ಟೇಟಲ್ಲೂ ಈ ಥರ ಗ್ಯಾರಂಟಿಗಳು ಮಾಡಿದ್ದಾರೆ. ಜೊತೆಗೆ BJP ಅವರು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೇನು ಬೇರೆ ಮಾತಾಡುವಂಥದ್ದು ಏನಿಲ್ಲ. ಗ್ಯಾರಂಟಿ BJP ಗೌರ್ಮೆಂಟ್ ಫಾರ್ಮ್ ಆಗುತ್ತೆ, ಒಳ್ಳೆ ಒಳ್ಳೆ ಒಂದು ಏನು ಡೆವಲಪ್ಮೆಂಟ್ಸ್ ಆಗುತ್ತೆ. ಅದು ಸಾಧ್ಯ ಇಲ್ಲ. ಕಾಂಗ್ರೆಸ್ಸು ಫಾರ್ಮ್ ಆಗೋದು ಸ್ವಲ್ಪ ಕಷ್ಟ ಇದೆ. ಅಷ್ಟೊಂದು ಈಸಿ ಅಲ್ಲ. ಯಾಕೆಂದರೆ 295 ಇದೆ, ಮತ್ತು ಇವ್ರಿಗೆ ಬಂದು 240 ಸ್ವಲ್ಪ ಕಷ್ಟ ಇದೆ. ಆದ್ರೂ ಈಗ ನಡೀತಾ ಇರೋ ಒಂದು ಡೆವಲಪ್ಮೆಂಟ್ಸ್ ಪ್ರಕಾರ ಈ SP ಜೊತೆಗೆ ಈ TDP ಆಲ್ರೆಡಿ ಹೇಳಿದ್ದಾರೆ, ನಾವು BJP ಜೊತೆಯಲ್ಲಿ ನಾವು ಹೋಗೋದು. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಡೆವಲಪ್ಮೆಂಟ್ಸ್ ಜೊತೆ ಒಂದು ಕೋalition ಅವ್ರ ಜೊತೆಯಲ್ಲಿ ಇಟ್ಕೊಂಡೇ ನಮಗೆ ಇಷ್ಟೊಂದು ಸೀಟ್ಗಳು ಸಿಕ್ಕಿದೆ ಅಂತ SP ಅವರು ಇನ್ನೊಂದು ಹೇಳಿದ್ದಾರೆ ಕನ್ಫರ್ಮ್ ಮಾಡ್ತಾರೆ. ನಿತೀಶ್ ಕುಮಾರ್ ಅವ್ರನ್ನ ಈಗಾಗಲೇ ಗಾಳ ಹಾಕ್ತಿದ್ದಾರೆ ಇಂಡಿಯಾ ಒಕ್ಕೂಟದವರು, ಬನ್ನಿ ನಿಮಗೆ ಉಪ ಪ್ರಧಾನಿ ಹುದ್ದೆ ಕೊಡ್ತಾರೆ ಅಂತೆಲ್ಲ. ಬಟ್ ನಿತೀಶ್ ಕುಮಾರ್ ಏನಾದರೂ ಹೋಗ್ಬೋದು ಅಂತ? ಅದು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಲಾಸ್ಟ್ ಟೈಮು ಒಂದು ಬಾರಿ ಒಂದು ಪಕ್ಷಕ್ಕೆ ಹೌದು ಆಗಿದೆ ಅದು ಹೇಳೋಕ್ಕಾಗೋದಿಲ್ಲ. ಇನ್ನೂ ಅವರು ಒಂದು ಡಿಸಿಷನ್ ತೊಗೊಂಡಿಲ್ಲ, ಫೈನಲ್ ಡಿಸಿಷನ್ ಇನ್ನೂ ತೊಗೊಂಡಿಲ್ಲ. ಇವತ್ತು ಈವ್ನಿಂಗ್ ಕಾಂಗ್ರೆಸ್ ಅವ್ರದ್ದು ಕೂಡ ಮೀಟಿಂಗ್ ಇದೆ, ಜೊತೆಗೆ BJP ಇಂಡಿಯಾ ಎರಡೂ ಇದೆ. ಬಟ್ ಚಂದ್ರಬಾಬು ನಾಯ್ಡು ಅವರು ಜಾಯಿನ್ ಆಗೋದು ಗ್ಯಾರಂಟಿ ಕೋalition NDAನಲ್ಲಿ. ಇಂಡಿಯಾ ಮೈತ್ರಿ ಒಕ್ಕೂಟ ಸ್ವಲ್ಪ ಕಷ್ಟ ಇದೆ, ಬಟ್ NDA ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಸರ್, ಅದು ಗ್ಯಾರಂಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.